Hi, I'm Kaviraj from scoringtarget.com. In today's session, we are going to discuss lesson based assessment unit test 5 for 8th standard students. ಇವತ್ತಿನ ಕ್ಲಾಸಲ್ಲಿ ನಾವು 8ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ LBA ಟೆಸ್ಟ್ನ 5ನೇ ಒಂದು ಪಾಠ ನೋಡ್ತಾ ಇದ್ದೀವಿ. ಈ ಪ್ರಶ್ನೆ ಪತ್ರಿಕೆ ಮತ್ತು ಇಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತಕ್ಕಂಥ ಒಂದು ಕೀ ಆನ್ಸರನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂತ ಅದರ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿ ಇರುತ್ತೆ. ಸೊ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು. ಆ ಲಿಂಕಲ್ಲಿ ನಿಮಗೆ LBA ಟೆಸ್ಟ್ 1ರಿಂದ 5ರವರೆಗೆ ಎಲ್ಲ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ಗಳ ಲಿಂಕ್ ಒಂದರಲ್ಲೇ ಇರುತ್ತೆ. ನಿಮ್ಗೆ ಯಾವುದು ಬೇಕೋ ಅದನ್ನು ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ಯಾವ ಪಾಠ ತೆಗೆದುಕೊಂಡಿದ್ದೀವಿ ಅಂದರೆ ಯೂನಿಟ್ ಟೆಸ್ಟ್ 5ಗೆ ದ ಸ್ವಾನ್ ಆ್ಯಂಡ್ ದಿ ಪ್ರಿನ್ಸೆಸ್ ಮತ್ತು ಸಂಬಡೀಸ್ ಮದರ್. ಸಬ್ಜೆಕ್ಟ್ ಇಂಗ್ಲಿಷ್, ಮಾರ್ಕ್ಸ್ 20, ಟೈಮ್ 45 ಮಿನಿಟ್ಸ್. ಮೇನ್ ಕ್ವೆಶನ್ ನಂಬರ್ 1ಗೆ ಬಂದಾಗ ಇದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. 3 ಪ್ರಶ್ನೆಗಳು ಒಂದೊಂದು ಅಂಕದ್ದು. ಅದರಲ್ಲಿ ಮೊದಲನೇ ಪ್ರಶ್ನೆ, ಚೂಸ್ ದಿ ಕರೆಕ್ಟ್ ಪ್ರಿಫಿಕ್ಸ್ ಫಾರ್ ದಿ ಗಿವನ್ ಸೆಂಟೆನ್ಸ್. ಈ ಕೊಟ್ಟಂಥ ಸೆಂಟೆನ್ಸ್ನಲ್ಲಿ ವರ್ಡ್ ಏನಿದೆ ಬ್ರ್ಯಾಕೆಟಲ್ಲಿ ಆ ವರ್ಡ್ ಒಂದು ಪ್ರಿಫಿಕ್ಸನ್ನು ಚೂಸ್ ಮಾಡಬೇಕು. ಏನಿದೆ ನೋಡಿ, ದ ಕಂಪನಿ ವಿಲ್ ಡ್ಯಾಶ್ ಇನ್ವೆಸ್ಟ್ ಇಟ್ಸ್ ಪ್ರಾಫಿಟ್ ಟು ಎಕ್ಸ್ಪ್ಯಾಂಡ್ ಇಟ್ಸ್ ಬಿಸ್ನೆಸ್. ಈ ಇನ್ವೆಸ್ಟ್ ಏನಿದೆ ಇದಕ್ಕೆ ಒಂದು ಪ್ರಿಫಿಕ್ಸನ್ನು ಆ್ಯಡ್ ಮಾಡಬೇಕು. ಪ್ರಿಫಿಕ್ಸ್ ಅಂದರೆ ಈ ವರ್ಡ್ಗಿಂತ ಮುಂಚೆ ಆ್ಯಡ್ ಮಾಡ್ತಕ್ಕಂಥ ಪದ. ಇಲ್ಲಿ ನೋಡಿ, ಇನ್ವೆಸ್ಟ್, ರೀಇನ್ವೆಸ್ಟ್, ಡಿಇನ್ವೆಸ್ಟ್, ಡಿಸ್ಇನ್ವೆಸ್ಟ್ ಅಂತ 4 ಆಪ್ಷನ್ ಇದೆ. ಸೊ ಇನ್ವೆಸ್ಟ್ಮೆಂಟ್ ಮತ್ತು ಕಂಪ್ನಿ ತನಗೆ ಬಂದಂಥ ಪ್ರಾಫಿಟ್ ಏನು ಮಾಡ್ತಾ ಇದೆ ಮತ್ತು ಇನ್ವೆಸ್ಟ್ ಮಾಡ್ತಾ ಇದೆ, ಅದಕ್ಕೆ ನಾವು ರೀಇನ್ವೆಸ್ಟ್ ಅಂತ ಹೇಳ್ತೀವಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಕೀ ಆನ್ಸರ್ ಕೂಡ ಚೆಕ್ ಮಾಡ್ಕೋಬಹುದು. ಇಲ್ಲಿ ನೋಡಿ ಆಪ್ಷನ್ ಬಿ ಇದೆ, ರೀಇನ್ವೆಸ್ಟ್. ಓಕೆ, ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್ 2. ಐಡೆಂಟಿಫೈ ದಿ ಇನ್ಫಿನಿಟಿವ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್. ಇನ್ಫಿನಿಟಿವನ್ನು ಫೈಂಡ್ ಔಟ್ ಮಾಡಬೇಕು. ಇನ್ಫಿನಿಟಿವ್ ಅಂದ್ರೇನು? 2+ ವರ್ಬ್ ಇರಬೇಕು. ದ ಟೀಚರ್ ಡಿಸೈಡೆಡ್ ಟು ಸ್ಟಾರ್ಟ್ ದ ಪ್ರೇಯರ್ ಅರ್ಲಿ. ಆಪ್ಷನ್ ಎ ಟು ಸ್ಟಾರ್ಟ್, ಬಿ ಡಿಸೈಡೆಡ್, ಸಿ ಪ್ರೇಯರ್, ಡಿ ಅರ್ಲಿ. 2+ ವರ್ಬ್ ಇರತಕ್ಕಂಥ ಆಪ್ಷನ್ ಯಾವುದಿದೆ? ಆಪ್ಷನ್ ಎ ಟು ಸ್ಟಾರ್ಟ್. ಸೊ ಕೀ ಆನ್ಸರ್ ಕೂಡ ನೋಡ್ಬೋದು, ಟು ಸ್ಟಾರ್ಟ್ ಇದೆ. ಥರ್ಡ್ ಕ್ವೆಶನ್, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದಿ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದಿ ಅಂಡರ್ಲೈನ್ಡ್ ಸೆಂಟೆನ್ಸ್. ಇಲ್ಲೊಂದು ಡೈಲಾಗ್ ಕೊಟ್ಟಿರ್ತಾರೆ, ಒಂದು ಸೆಂಟೆನ್ಸ್ಗೆ ಅಂಡರ್ಲೈನ್ ಇರುತ್ತೆ. ಈ ಅಂಡರ್ಲೈನ್ ಮಾಡಿದ ಸೆಂಟೆನ್ಸ್ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗುತ್ತೆ ಅಂತ ಹೇಳಬೇಕು. ಇಲ್ಲಿ ಸೂರಜ್ ಮತ್ತು ರಿತೇಶ್ ಮಧ್ಯೆ ಒಂದು ಸಂಭಾಷಣೆ ಇದೆ. ಸೂರಜ್ ಹೇಳ್ತಾನೆ, ಐ ಆಮ್ ಥಿಂಕಿಂಗ್ ಆಫ್ ಇನ್ವೆಸ್ಟಿಂಗ್ ಆಲ್ ಮೈ ಮನಿ ಇನ್ ದ್ಯಾಟ್ ನ್ಯೂ ಕಂಪ್ನಿ. ನಾನು ಆ ಹೊಸ ಕಂಪ್ನಿ ಒಳಗೆ ನಾನು ದುಡ್ಡೆಲ್ಲ ಇನ್ವೆಸ್ಟ್ ಮಾಡ್ಬೇಕಂತ ಅಂದ್ಕೊಂಡಿನಿ ಅಂತ. ಸೊ ಅದಕ್ಕೆ ರಿತೇಶ್ ಏನು ಹೇಳ್ತಾನೆ, ಐ ವುಡಂಟ್ ಡೂ ದ್ಯಾಟ್ ಇಫ್ ಐ ವೇರ್ ಯು. ಇಟ್ ಸಿಮ್ಸ್ ವೆರಿ ರಿಸ್ಕಿ. ನಿನ್ನ ಜಾಗಿಗೆ ನಾನಿದ್ರೆ ಆ ಥರ ಮಾಡ್ತಾ ಇರಲಿಲ್ಲ, ಯಾಕಂದರೆ ಎಲ್ಲ ದುಡ್ಡನ್ನು ಒಂದೇ ಕಂಪ್ನಿ ಒಳಗೆ ಹೂಡಿಕೆ ಮಾಡೋದು ರಿಸ್ಕ್ ಆಗುತ್ತೆ ಅಂತ. ಈ ಸೆಂಟೆನ್ಸ್ ಏನಿದೆ ಇದರದ್ದು ಲ್ಯಾಂಗ್ವೇಜ್ ಫಂಕ್ಷನನ್ನು ಹೇಳಬೇಕು. ರಿತೇಶ್ ಹೇಳಿದಂಥ ಮಾತು. ಎ ಆರ್ಡರ್, ಬಿ ರಿಕ್ವೆಸ್ಟ್, ಸಿ ವಾರ್ನಿಂಗ್, ಡಿ ಅಡ್ವೈಸ್. ಕೀ ಆನ್ಸರ್ ನೋಡ್ಕೊಂಬರೋಣ. ಮೂರನೇದು ಆಪ್ಷನ್ ಡಿ ಅಡ್ವೈಸ್ ಅಂತ ಇದೆ. ಆಪ್ಷನ್ ಡಿ ಅಡ್ವೈಸ್, ಸಲಹೆ ಕೊಡ್ತಾ ಇದ್ದಾನೆ. ಅಂದರೆ ನಾವು ಗಳಿಸಿದಂಥ ಎಲ್ಲ ದುಡ್ಡನ್ನು ಒಂದೇ ಕಂಪ್ನಿ ಒಳಗೆ ಹಾಕೋದು ಬೇಡ, ನಾವು ಡೈವರ್ಸಿಫಿಕೇಷನ್ ಮಾಡಬೇಕು ಅಂತ. ಓಕೆ, ಮೇನ್ ಕ್ವೆಶನ್ ಬಿಟ್ಟು ಅಲ್ಲಿ ಡೂ ಆ್ಯಸ್ ಎ ಡೈರೆಕ್ಟೆಡ್. ಇದು ಒಂದೊಂದು ಅಂಕದ 4 ಪ್ರಶ್ನೆಗಳಿರುತ್ತೆ. ಕ್ವೆಶನ್ 4, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 1 syllable. ಈ 4 ಪದಗಳಲ್ಲಿ 1 syllable ಇದ್ದಂಥ ಪದ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಮದರ್, ಕೈಂಡ್ನೆಸ್, ಐಸ್, ಬ್ಯೂಟಿಫುಲ್. ಓಕೆ, ನಾವು ಕೀ ಆನ್ಸರ್ ನೋಡ್ಕೊಂಬರೋಣ. ಐಸ್, ಇದು 1 syllable ಇದ್ದಂಥ ಪದ. ನಾವು ಕ್ವೆಶನ್ 5, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲೊಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಕಾಲಮ್ ಎ ಅಲ್ಲಿ ಡೈಲಿ ಅಂತ ಇದೆ. ಈ ಪದಕ್ಕೆ ಮ್ಯಾಚ್ ಆಗ್ತಕ್ಕಂಥ ಈ 4 ಪದಗಳಲ್ಲಿ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಡೈಲಿ ಪ್ರೇಯರ್, ಡೈಲಿ ಮದರ್, ಡೈಲಿ ಕೈಂಡ್ನೆಸ್, ಡೈಲಿ ರೋಡ್. ಸೊ ಡೈಲಿ ಅಂದಮೇಲೆ ಡೈಲಿ ಪ್ರೇಯರ್ ಅಂತ ಸರಿ ಉತ್ತರ ಆಗುತ್ತೆ. ಒಂದು ಬಾರಿ ನಾವು ಆನ್ಸರ್ ಚೆಕ್ ಮಾಡ್ಕೊಂಬರೋಣ. 5ನೇ ಪ್ರಶ್ನೆದು ಡೈಲಿ ಪ್ರೇಯರ್ ರೈಟ್ ಆಗಿದೆ. ನಾವು 6, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದಿ ಕರೆಕ್ಟ್ ಆರ್ಟಿಕಲ್. ಬಿಟ್ಟ ಸ್ಥಾವನ ಸೂಕ್ತವಾದ ಒಂದು ಕರೆಕ್ಟ್ ಆದಂಥ ಆರ್ಟಿಕಲ್ನಿಂದ ತುಂಬಿ ಅಂತ ಇದೆ. ಡ್ಯಾಶ್ ಓಲ್ಡ್ ವುಮೆನ್ ಸ್ಟ್ಯಾಂಡ್ ಬೈ ದ ರೋಡ್ ಸೈಡ್. ಇಲ್ಲಿ ಆರ್ಟಿಕಲನ್ನು ತುಂಬಬೇಕು. ಅಂದರೆ ಎ ಆ್ಯಂಡ್ ದ
ಯಾವುದು ಸೂಕ್ತ ಆಗುತ್ತೆ ಅದನ್ನು ತುಂಬಬೇಕು. ಇಲ್ಲಿ ಕೀ ಆನ್ಸರ್ ಆ್ಯನ್ ಅಂತ ಇದೆ, ಅಂದರೆ ಆ್ಯನ್ ಓಲ್ಡ್ ವುಮೆನ್. ನಾವು ಕ್ವೆಶ್ಚನ್ ನಂಬರ್ 7, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದಿ ಅಪ್ರೋಪ್ರಿಯೇಟ್ ಪ್ರಿಪೊಸಿಷನ್. ಪ್ರಿಪೊಸಿಷನ್ದಿಂದ ಬಿಟ್ಟ ಸ್ಥಳವನ್ನು ತುಂಬಬೇಕು. ದ ಬ್ಲೈಂಡ್ ಮ್ಯಾನ್ ರಿಲೈಸ್ ಡ್ಯಾಶ್ ಈಸ್ ಅ ಸ್ಟಿಕ್. ಇಲ್ಲಿ ಯಾವ ಪ್ರಿಪೊಸಿಷನ್ ತುಂಬ್ತೀರಾ? ಆನ್ಸರ್ ಆನ್, ON ಆನ್. The blind man relies on his stick. Now main question number 3 ಅಲ್ಲಿ answer the following questions in 2 or 3 sentences each. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. 2 ಅಂಕದ 2 ಪ್ರಶ್ನೆ, ಒಟ್ಟು 4 ಅಂಕ. ಇದರಲ್ಲಿ 8ನೇ ಪ್ರಶ್ನೆ, ವಾಟ್ ವಾಸ್ ದ ಕಂಪ್ಲೇಂಟ್ ಆಫ್ ದೇವದತ್ತ ಅಗೇನ್ಸ್ಟ್ ಪ್ರಿನ್ಸ್ ಸಿದ್ಧಾರ್ಥ? ಸಿದ್ಧಾರ್ಥ ರಾಜ್ಕುಮಾರನ ವಿರುದ್ಧ ದೇವದತ್ತ ಏನು ಕಂಪ್ಲೇಂಟ್ ಮಾಡ್ತಾ ಇದ್ದ ಅಂತ ಇಲ್ಲೊಂದು ಪ್ರಶ್ನೆ ಇದೆ. ಆನ್ಸರ್ ನೋಡ್ಕೊಂಬರೋಣ. 8ನೇ ಪ್ರಶ್ನೆದು, ದೇವದತ್ತ ಕಂಪ್ಲೇನ್ಡ್ ದ್ಯಾಟ್ ಹಿ ಹ್ಯಾಡ್ ಶಾಟ್ ದ ಸ್ವಾನ್ ಸೊ ಇಟ್ ಬಿಲಾಂಗ್ ಟು ಹಿಮ್. ದೇವದತ್ತ ಏನು ವಾದ ಮಾಡ್ತಾನಂದರೆ, ಆ ಹಂಸ ಪಕ್ಷಿಯನ್ನು ನಾನು ಬೇಟೆ ಆಡಿದ್ದೀನಿ, ಹೀಗಾಗಿ ಅದು ನನಗೆ ಸೇರಿದ್ದು ಅಂತ ಹೇಳ್ತಾನೆ. ಹಿ ಅಕ್ಯೂಸ್ಡ್ ಪ್ರಿನ್ಸ್ ಸಿದ್ಧಾರ್ಥ ಆಫ್ ಸ್ಟೀಲಿಂಗ್ ದ ಸ್ವಾನ್ ಬೈ ರೆಫ್ಯೂಸಿಂಗ್ ಟು ಹ್ಯಾಂಡ್ ಇಟ್ ಓವರ್. ಅದಕ್ಕಾಗಿ ದೇವದತ್ತ ಏನು ಮಾಡ್ತಾನೆ, ಸಿದ್ಧಾರ್ಥ ನಂದು ಹಂಸ ಪಕ್ಷಿನ ಕದ್ಕೊಂಡು ಹೋಗಿದ್ದಾನೆ, ಕೊಡ್ತಾ ಇಲ್ಲ ಅಂತ ವಾದ ಮಾಡ್ತಾನೆ. ನಾವು ಕ್ವೆಶ್ಚನ್ ನಂಬರ್ 9, ಹೌ ಡಿಡ್ ದ ಬಾಯ್ ಹೆಲ್ಪ್ ದಿ ಓಲ್ಡ್ ವುಮೆನ್ ಇನ್ ದಿ ಪೋಯಮ್ ಸಂಬಡಿಸ್ ಮದರ್? ಸಂಬಡಿಸ್ ಮದರ್ ಕವನದಲ್ಲಿ ಆ ಹುಡುಗ ವಯಸ್ಸಾದ ಅಜ್ಜಿಗೆ ಯಾವ ಥರ ಸಹಾಯ ಮಾಡಿದನು ಅಂತ ಪ್ರಶ್ನೆ. ಆನ್ಸರ್, ದ ಬಾಯ್ ಆಫರ್ಡ್ ಹಿಸ್ ಆರ್ಮ್ ಫಾರ್ ದಿ ಓಲ್ಡ್ ವುಮೆನ್ ಟು ಹೋಲ್ಡ್. ಅವಳ ಕೈನ ತೆಗೆದುಕೊಂಡು ತನ್ನ ಭುಜದ ಮೇಲೆ ಇಟ್ಕೊತಾನೆ. ಗೈಡೆಡ್ ಹರ್ ಸೇಫ್ಲಿ ಅಕ್ರಾಸ್ ದಿ ಬಿಸಿ ರೋಡ್. ಸೊ ತುಂಬ ಟ್ರಾಫಿಕ್ ಇದ್ದಂಥ ರೋಡ್ದಿಂದ ಅವಳನ್ನು ಸೇಫಾಗಿ ಕರ್ಕೊಂಡ್ಬರ್ತಾನೆ. ಆ್ಯಂಡ್ ಸಾ ದ್ಯಾಟ್ ಸಿ ವಾಸ್ ನಾಟ್ ಅಫ್ರೇಡ್ ವೈಲ್ ಸಿ ವಾಸ್ ವಿತ್ ಹಿಮ್. ಇನ್ನು ಜೊತೆ ಕರ್ಕೊಂಡ್ಬರ್ತಿರ್ಬೇಕಾದ್ರೆ ಅವಳಿಗೆ ಯಾವುದೇ ಕಾರಣಕ್ಕೂ ಭಯ ಆತಂಕ ಆಗದ ಹಾಗೆ ನಿಧಾನವಾಗಿ ರಸ್ತೆಯನ್ನು ದಾಟಿಸ್ತಾ. ನಾವು ಮೇನ್ ಕ್ವೆಶ್ಚನ್ ನಂಬರ್ 4, ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶ್ಚನ್ ಇನ್ 5 to 6 sentences. ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಇದು 3 ಅಂಕದ ಒಂದು ಪ್ರಶ್ನೆ. ಕ್ವೆಶ್ಚನ್ 10, ವಾಟ್ ಲೆಸನ್ ಕ್ಯಾನ್ ಬಿ ಲರ್ನ್ಡ್ ಫ್ರಮ್ ಸಿದ್ಧಾರ್ಥಸ್ ಆ್ಯಕ್ಷನ್ ಟುವಾರ್ಡ್ಸ್ ದಿ ಸ್ವಾನ್? ಸಿದ್ಧಾರ್ಥನು ಆ ಹಂಸ ಪಕ್ಷಿಯನ್ನು ಯಾವ ಥರ ನೋಡಿಕೊಂಡು ಅನ್ನೋದ್ರಿಂದ ನಾವು ಯಾವ ಒಂದು ಪಾಠವನ್ನು ಕಲ್ತುಕೊಂಡಿವಿ? ಓಕೆ, ನೋಡೋಣ. ಆನ್ಸರ್, ಫ್ರಮ್ ಸಿದ್ಧಾರ್ಥಸ್ ಆ್ಯಕ್ಷನ್ ವಿ ಲರ್ನ್ ದ ಇಂಪಾರ್ಟೆನ್ಸ್ ಆಫ್ ಕಂಪ್ಯಾಷನ್. ಕಂಪ್ಯಾಷನ್ ಅಂದರೆ ಪ್ರೀತಿ. ಸೊ ಸಿದ್ಧಾರ್ಥನು ಆ ಪಕ್ಷಿಗೆ ತೋರಿಸಿದಂಥ ಒಂದು ರಿಯಾಕ್ಷನ್ ನೋಡಿ ನಮಗೇನು ಗೊತ್ತಾಗುತ್ತೆ, ಒಂದು ಕಂಪ್ಯಾಷನ್, ಪ್ರೀತಿ ಅಂದರೆ ಎಷ್ಟು ಮುಖ್ಯ, ಆ್ಯಂಡ್ ಕೈಂಡ್ನೆಸ್, ದಯೆ ಅನ್ನೋದು ಕೂಡ ಎಷ್ಟು ಮುಖ್ಯ ಅನ್ನೋದು ಗೊತ್ತಾಗುತ್ತೆ. ಟುವಾರ್ಡ್ಸ್ ಆಲ್ ಲಿವಿಂಗ್ ಬೀಯಿಂಗ್ಸ್, ಪ್ರತಿಯೊಂದು ಜೀವಿಗಳು, ಕೇವಲ ನಾವು ಮನುಷ್ಯರನ್ನು ಅಷ್ಟೇ ಅಲ್ಲ, ಪ್ರತಿಯೊಂದು ಚರಾಚರ ಜೀವಿಗಳನ್ನು ಕೂಡ ನಾವು ಪ್ರೀತಿಯಿಂದ ಕಾಣಬೇಕು, ದಯೆಯಿಂದ ಕಾಣಬೇಕು. ಹಿ ಡಿಡ್ ನಾಟ್ ಕ್ಲೇಮ್ ದ ಸ್ವಾನ್ ಬೈ ಫೋರ್ಸ್ ಬಟ್ ಥ್ರೂ ಕೇರ್ ಆ್ಯಂಡ್ ಲವ್. ಆ ಪಕ್ಷಿ ನನ್ನ ಹತ್ರನೇ ಬರಲಿ, ನಂದೇ ಅಂತ ಆತ ಒತ್ತಾಯ ಮಾಡಲಿಲ್ಲ, ಬಟ್ ಆ ಪಕ್ಷಿಗೆ ತುಂಬ ಕೇರ್ ಮಾಡ್ದ, ಪ್ರೀತಿ ತೋರಿಸ್ದ, ಹೀಗಾಗಿ ಅದು ತಾನಾಗನೇ ಅವನ ಹತ್ರ ಬರ್ತಾ ಇತ್ತು. ದ ಲೆಸನ್ ಇಸ್ ದ್ಯಾಟ್ ಟ್ರೂ ಓನರ್ಶಿಪ್ ಕಮ್ಸ್ ಫ್ರಮ್ ಲವ್ ಆ್ಯಂಡ್ ಪ್ರೊಟೆಕ್ಷನ್. ಅಂದರೆ ಯಾವುದಾದ್ರೂ ನಂದು ಅಂತ ನಾನು ಹೇಳಬೇಕು, ನಾನು ಅದ್ರ ಮೇಲೆ ಓನರ್ಶಿಪ್ ಆಗಬೇಕಂದ್ರೆ ಒತ್ತಾಯಪೂರ್ವಕ ಆಗೋಕ್ಕೆ ಸಾಧ್ಯ ಇಲ್ಲ, ಅದು ಪ್ರೀತಿ ಮತ್ತು ಪ್ರೊಟೆಕ್ಷನ್ನಿಂದ ಮಾತ್ರ. ನಾಟ್ ಫ್ರಮ್ ವಯಲೆನ್ಸ್ ಆರ್ ಸೆಲ್ಫಿಶ್ನೆಸ್, ಹಿಂಸೆಯಿಂದ ಮತ್ತು ಸ್ವಾರ್ಥದಿಂದ ಯಾವುದು ನಮ್ಮದಾಗಿಸಿಕೊಳ್ಳಲು ಸಾಧ್ಯ ಇಲ್ಲ ಅಂತ. ನೆಕ್ಸ್ಟ್ ಮೇನ್ ಕ್ವೆಶ್ಚನ್ ನಂಬರ್ 5, ರೀಡ್ ದಿ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ದಟ್ ಫಾಲೋ. ಇಲ್ಲಿ ಎಕ್ಸ್ಟ್ರಾಕ್ಟ್ ಪ್ರಶ್ನೆ ಇದೆ, 3 ಅಂಕದ ಒಂದು ಪ್ರಶ್ನೆ ಇರ್ತಿದ್ದು. ಮೊದಲು ಸ್ಟೇಟ್ಮೆಂಟ್ ನೋಡ್ಕೊಂಬರೋಣ ಏನಿದೆ. ಹಿ ಗೈಡೆಡ್ ದ ಓಲ್ಡ್ ವುಮೆನ್ ಅಕ್ರಾಸ್ ದಿ ರೋಡ್. ಅಂದರೆ ಆ ಹುಡುಗ ಅಜ್ಜಿಯನ್ನು ರಸ್ತೆ ದಾಟಿಸಲು ದಾರಿ ತೋರಿಸಿದ, ಮಾರ್ಗ ಸೂಚಿಸಿದ. ಎ, ಹೂ ಈಸ್ ಹಿ ಹಿಯರ್. ಇಲ್ಲಿ ಹಿ ಅಂತ ಹೇಳಿದಾಗಲ್ಲ, ಇಲ್ಲಿ ಹಿ ಅಂದರೆ ಯಾರು? ಎ ಪ್ರಶ್ನೆ. ಉತ್ತರ ನೋಡ್ಕೊಂಬರೋಣ. ಹಿ ಈಸ್ ದ ಸ್ಕೂಲ್ ಬಾಯ್ ಫ್ರಮ್ ದಿ ಪೋಯಮ್ ಸಂಬಡಿಸ್ ಮದರ್. ಇಲ್ಲಿ ಹೂ ಅಂದರೆ ಯಾರು?
ಸ್ಕೂಲ್ ಬಾಯ್. ಹಿ ಅಂದರೆ ಸ್ಕೂಲ್ ಬಾಯ್. ಇನ್ನು ಬಿ ಕ್ವೆಶನ್, ವೈ ಡಿಡ್ ಹಿ ಹೆಲ್ಪ್ ದ ಓಲ್ಡ್ ವುಮೆನ್? ಯಾಕೆ ಆ ಹುಡುಗ ಅಜ್ಜಿಯನ್ನು ಸಹಾಯ ಮಾಡ್ದ? ನೋಡೋಣ. ಬಿ ಪ್ರಶ್ನೆ, ಬಿಕಾಸ್ ಸಿ ವಾಸ್ ಓಲ್ಡ್. ಅವಳಿಗೆ ಯಾಕೆ ಸಹಾಯ ಮಾಡಿದಂದರೆ ಅವಳಿಗೆ ತುಂಬ ವಯಸ್ಸಾಗಿತ್ತು ಒಂದು. ಎರಡನೇದು, ಅಫ್ರೇಡ್ ಟು ಕ್ರಾಸ್ ದ ಬ್ಯುಸಿ ರೋಡ್ ಆನ್ ಹರ್ ಓನ್. ಇನ್ನು ಟ್ರಾಫಿಕ್ ಇದ್ದಂಥ ರೋಡ್ ಒಳಗೆ ದಾಟಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಈ ಎರಡು ರೀಸನ್ನಿಂದ ಅವಳಿಗೆ ಸಹಾಯ ಮಾಡ್ತಾನೆ. ಕ್ವೆಶನ್ ಸಿ ಏನಿದೆ, ವಾಟ್ ಕ್ವಾಲಿಟೀಸ್ ಆಫ್ ದ ಬಾಯ್ ಡು ಯು ಅಡ್ಮೈರ್? ಅಡ್ಮೈರ್ ಅಂದರೆ ಒಪ್ಪಿಕೊಳ್ಳೋದು. ಈ ಹುಡುಗನ ಯಾವ ಗುಣ ನಿಮಗೆ ಎಷ್ಟಾಗುತ್ತೆ ಅಂತ. ಐ ಅಡ್ಮೈರ್ ಹಿಸ್ ಕೈಂಡ್ನೆಸ್, ಸಿಂಪತಿ ಆ್ಯಂಡ್ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ. ಆ ಹುಡುಗನ ಹತ್ರ ಇರತಕ್ಕಂಥ ದಯಾಗುಣ, ಅನುಕಂಪ ಮತ್ತು ಜವಾಬ್ದಾರಿಯ ಒಂದು ಪ್ರಜ್ಞೆ, ಇವು ನನಗೆ ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ಮೇನ್ ಕ್ವೆಶನ್ ನಂಬರ್ 6 ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ, ರೈಟ್ ಅ ಡಿಸ್ಕ್ರಿಪ್ಷನ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ಸ್ ಟು ಯು. ಈ ಚಿತ್ರ ನೋಡಿ, ಒಂದು ನೀವು ಸ್ಟೋರಿ ಆದ್ರೆ ಬರಿಬೋದು, ಒಂದು ಪ್ಯಾರಾಗ್ರಾಫ್ ಆದ್ರೆ ಬರಿಬೋದು, ಒಂದು 4-5 ಲೈನಲ್ಲಿ ಬರಿಬೇಕು. ಇದು ಕೂಡ ಸೇಮ್ ದ ಹುಡುಗನ ಒಂದು ಏನಿದೆ, ಹುಡುಗ ಅಜ್ಜಿಗೆ ಹೆಲ್ಪ್ ಮಾಡ್ತಾನೋ ಅದೇ ಥೀಮಿಗೆ ಈ ಒಂದು ಫೋಟೋ ಇದೆ. ಅಂದರೆ ಇಲ್ಲಿ ಸ್ಕೂಲ್ ಇದೆ, ಸ್ಕೂಲ್ದಿಂದ ಹುಡುಗರು, ಒಂದು ಹುಡುಗ ಒಂದು ಹುಡುಗಿ ಹೊರಗೆ ಬರ್ತಾ ಇದ್ದಾರೆ. ರೋಡ್ ಮೇಲೆ ಒಬ್ಬ ಅಜ್ಜಿಗೆ ಯಾವ ಥರ ಸಹಾಯ ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ಬೋದು. ಈಗ ಇದರ ಆನ್ಸರ್ ನೋಡ್ಕೊಂಬರೋಣ ಯಾವ ಥರ ಬರಿಬೋದು ಅಂತ. ದಿಸ್ ಪಿಕ್ಚರ್ ಶೋಸ್ 2 ಸ್ಕೂಲ್ ಚಿಲ್ಡ್ರನ್ ಹೆಲ್ಪಿಂಗ್ ಆ್ಯನ್ ಎಲ್ಡರ್ಲಿ ವುಮೆನ್ ಅಕ್ರಾಸ್ ದಿ ರೋಡ್ ಇನ್ ಫ್ರಂಟ್ ಆಫ್ ದಿ ಸ್ಕೂಲ್ ಗೇಟ್. ಈ ಚಿತ್ರದಲ್ಲಿ ನಾವು ಏನು ಕಾಣ್ತಾ ಇದ್ದೀವಿ ಅಂದರೆ, ಇಬ್ಬರು ಶಾಲಾ ಸ್ಟೂಡೆಂಟ್ಗಳು ಒಬ್ಬ ವಯಸ್ಸಾದ ಅಜ್ಜಿಯನ್ನು ತಮ್ಮ ಸ್ಕೂಲ್ ಗೇಟ್ ಮುಂದಿರ್ತಕ್ಕಂಥ ರಸ್ತೆಯನ್ನು ದಾಟಿಸ್ತಾ ಇದ್ದಾರೆ. ದ ಚಿಲ್ಡ್ರನ್ ಆರ್ ಕೈಂಡ್ ಆ್ಯಂಡ್ ರೆಸ್ಪೆಕ್ಟ್ಫುಲ್. ಇನ್ನು ಹುಡುಗ ನೋಡೋರು ಹೆಂಗಿದ್ರು, ತುಂಬ ದಯಾವಂತರಾಗಿದ್ದರು, ತುಂಬ ಗೌರವಯುತವಾಗಿ ಬಿಹೇವ್ ಮಾಡ್ತಾ ಇದ್ರು. ಶೋವಿಂಗ್ ದ ವ್ಯಾಲ್ಯೂಸ್ ಆಫ್ ಕೇರ್ ಆ್ಯಂಡ್ ಹ್ಯೂಮ್ಯಾನಿಟಿ ದೇ ಹ್ಯಾವ್ ಲರ್ನ್. ಇದರಿಂದ ಗೊತ್ತಾಗುತ್ತೆ ಆ ಮಕ್ಕಳಲ್ಲಿ ಒಂದು ಕೇರ್ ಮಾಡ್ತಕ್ಕಂಥ ಗುಣ, ಅವರ ಹತ್ರ ಇರ್ತಕ್ಕಂಥ ಒಂದು ಮಾನವೀಯತೆಯ ಗುಣ ಎಷ್ಟು ಒಳ್ಳೆ ರೀತಿಯಾಗಿ ಸ್ಕೂಲಲ್ಲಿ ಕಲಿತುಕೊಂಡಿದ್ರು ಅಂತ ಗೊತ್ತಾಗುತ್ತೆ. ದ ಓಲ್ಡ್ ವುಮೆನ್ ಸೀಮ್ಸ್ ವೀಕ್ ಆ್ಯಂಡ್ ಥ್ಯಾಂಕ್ಫುಲ್ ಫಾರ್ ದೇರ್ ಸಪೋರ್ಟ್. ಇನ್ನು ವಯಸ್ಸಾದ ಅಜ್ಜಿ ತುಂಬ ವೀಕಾಗಿ ಕಾಣ್ತಾ ಇದ್ರು, ಜೊತೆಗೆ ಆ ಇಬ್ಬರು ಸ್ಟೂಡೆಂಟ್ ಬಗ್ಗೆ ಅವಳಿಗೆ ತುಂಬ ಒಂದು ಥ್ಯಾಂಕ್ಫುಲ್, ಕೃತಜ್ಞತೆ ಭಾವ ಇತ್ತು. ದ ಸೀನ್ ರಿಮೈಂಡ್ಸ್ ಅಸ್ ದ್ಯಾಟ್ ಹೆಲ್ಪಿಂಗ್ ಅದರ್ಸ್ ಈಸ್ ಅ ನೋಬಲ್ ಆ್ಯಕ್ಟ್ ಆಫ್ ಕೈಂಡ್ನೆಸ್ ದ್ಯಾಟ್ ಮೇಕ್ಸ್ ಅವರ್ ಸೊಸೈಟಿ ಬೆಟರ್. ಸೊ ಈ ಚಿತ್ರ ನಮ್ಗೆ ಏನು ಕಲಿಸುತ್ತೆ ಅಂದರೆ, ಈ ದಯಾಗುಣ ಮತ್ತು ಸಹಾಯ ಮಾಡ್ತಕ್ಕಂಥದ್ದು ನಮ್ಮ ಸಮಾಜ ಇನ್ನಷ್ಟು ಬೆಳೆಯೋಕ್ಕೆ ಸಹಾಯ ಆಗುತ್ತೆ ಅಂತಕ್ಕಂಥದ್ದು. ಇಷ್ಟು ನಾವು ಬರೆದ್ರೆ ಸಾಕು. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಇದೇ ಥರನ ಬರಿಬೇಕಂತನಿಲ್ಲ. ನಿಮ್ಗೆ ಯಾವ ಥರ ನಿಮ್ಗೆ ಏನು ಇಮ್ಯಾಜಿನ್ ಬರುತ್ತೆ, ಒಂದು 4-5 ಸೆಂಟೆನ್ಸ್ ಮಾಡಿ ಬರೆದ್ರೆ ಸಾಕು. ದ್ಯಾಟ್ ಈಸ್ ದ ಆನ್ಸರ್. ಸೊ ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿ ಇರುತ್ತೆ. ಆ ಲಿಂಕಲ್ಲಿ ನಿಮಗೆ LBA 1, LBA 2, LBA 3, LBA 4, LBA 5 ಎಲ್ಲ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಲಿಂಕ್ ಇರುತ್ತೆ. ನೀವು ಯಾವುದು ಬೇಕೋ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಮಾತ್ರ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್.